ಪಾಟೀಲ್ರೆ, ಇದು ಸಿದ್ದರಾಮಯ್ಯ ನೀವು ಕೂಡಿ ಏನು ನಮ್ಮ ಲಿಂಗಾಯತರು ವೀರ್ಸ ಹೊಡಿರ್ಲಾಕತ್ತಿರಲ್ಲ, ಇದು ಮಾತು ಪಶ್ಚಾತ್ತಾಪ ಪಡ್ತೀರಿ. ಸುಮ್ಮಿಗೆ ಸರೀರಿ ಹಿಂದೆ ಕನೇರಿ ಮಠದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲಿಯೂ ಕ್ಷಮೆ ಬಿಡುವುದಿಲ್ಲ. ಒಂದಿಲ್ಲ ಒಂದು ದಿವಸ ನಾವು ನ್ಯಾಯಾಲಯದಾಗ ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಮೆರವಣಿಗೆ ಅಂತ ಕರ್ಕೊಂಡು ಬರ್ತೀವಿ. ನೀವೇನಾದ್ರು ಉಪದ್ಯಾಪಿ ಮಾಡಿದ್ರಿ, ಆ ಸಭೆಯಲ್ಲಿ ಏನೋ ಗದ್ದಲ ಮಾಡಿದ್ರಿ, ನಿಮ್ಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ನಮಗೂ ಗೊತ್ತಿದೆ, ನಾವು ಕೊಡ್ತೀವಿ. ನೀವು ಸುಮ್ಮ ಮುಖ ಮತ್ತು ಎರಡು ಮುಚ್ಕೊಂಡು ಸುಮ್ಮಿರ್ಬೇಕಾಗಿ. ಏನೇನು ಮಾತಾಡೋಣ, ಲಕ್ಷ್ಮಿ ಬಗ್ಗೆ ಏನೇನು ಮಾತಾಡೋಣ, ನಿಜಗುಣಾನಂದ ಹಿಂದೂ ಧರ್ಮದ ಬಗ್ಗೆ ಏನು ಮಾತಾಡೋಣ, ಗೋಗಳ ಬಗ್ಗೆ ಏನು ಮಾತಾಡೋಣ, ನಮ್ಮ ವೀರಭದ್ರ ಬಗ್ಗೆ ಇಲ್ಕಲ್ ಸ್ವಾಮಿ ಏನು ಮಾತಾಡೋಣ, ಅವ ಗಿಡ್ಡ, ಆ ಶಿವನ ಮಗಲ ಗಿಡ್ಡ ಅವ ಆತಾನ. ನಿಜಗುಣಾನಂದ ಮಹಾಲಕ್ಷ್ಮಿ ಬಗ್ಗೆ ಏನು ಮಾತಾಡೋಣ, ಸನಾತನ ಧರ್ಮದ ಬಗ್ಗೆ ಅಷ್ಟು ಹಸೆ ಮಾತಾಡ್ಯಾರ. ಮೊದಲು ಇವರಿಂದ ಅಶಾಂತಿ ಆಗ್ತದೆ, ಮೊದಲು ಇವ್ರನ್ನ ಒಳಗೆ ಹಾಕ್ಬೇಕು. ನಿಜಗುಣಾನಂದ ಶಾನೆಹಳ್ಳಿ ಅವ್ರು ಏನು ಅದಾರಲ್ಲ, ಇವರೆಲ್ಲ ನಮ್ಮ ಯಡಿಯೂರಪ್ಪನ ಗುರುಗಳು ಇವರು. ಮತ್ತು ನೋಡಿ ಯಡಿಯೂರಪ್ಪನ ನಾಟಕದೊಳಗೆ ಇಲ್ಲಿ ಪಂಚಪೀಠದವ್ರಿಗೂ ಕಾಲು ಮುಗಿದು, ಅಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗಲಿತ್ತು, ಅಲ್ಲಿ ಸಹಿ ಮಾಡೋದು. MP ಪಾಲ್ರಿ ಕೇಳ್ರಿ, ಯಡಿಯೂರಪ್ಪ ಮಾಡಿಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮ. ಯಡಿಯೂರಪ್ಪನ ತೊಗೊಂಡು ಹೋರಾಟ ಮಾಡ್ರಲ್ಲ, ಅಥವಾ ವಿಜಯೇಂದ್ರನ ತೊಗೊಂಡು ಹೋರಾಟ ಮಾಡಿರಿ. ಹಾಳಾಗಿ ಹೋಗ್ತಾರೆ ಆ ಕಡೆ. ನಾವು ಹಿಂದೂಗಳರು BJP ಒಳಗೆ ಉಳಿತೀವಿ.